ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ದೇಶದ ಹೃದಯ ಭಾಗದಲ್ಲಿರುವಂತಹ ನವದೆಹಲಿಯ ಸಂಸತ್ ಭವನ ಅಂತಂದ್ರೆ ಅದು ಕೇವಲ ಒಂದು ಕಟ್ಟಡವಲ್ಲ, ಅದು ಇಡೀ 140 ಕೋಟಿ ಭಾರತೀಯರ ಭವಿಷ್ಯವನ್ನು ನಿರ್ಧರಿಸುವಂತಹ ಪ್ರಜಾಪ್ರಭುತ್ವದ ಅತಿದೊಡ್ಡ ಶಕ್ತಿ ಕೇಂದ್ರವಾಗಿದೆ. ಇಂತಹ ಅತಿ ಭದ್ರತಾ ವಲಯದ ಸಾಮಾನ್ಯ ಜನರು ಹೋಗುವುದು ಒಟ್ಟೊಟ್ಟಿಗಿರಲಿ, ಒಂದು ಸಣ್ಣ ನೊಣ ಕೂಡ ಭದ್ರತಾ ಪಡೆಗಳ ಕಣ್ತಪ್ಪಿಸಿ ಒಳಗೆ ನುಗ್ಗಲು ಸಾಧ್ಯವಿಲ್ಲ ಎನ್ನುವಂತಹ ಉಕ್ಕಿನ ಕೋಟೆಯನ್ನ ಅಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ. ಆದ್ರೆ ಇಂದು ಅದೇ ರಾಷ್ಟ್ರ ರಾಜಧಾನಿಯ ಹೃದಯ ಭಾಗದಲ್ಲಿ ನಡೆದಿರುವಂತಹ ಒಂದು ಅನಿರೀಕ್ಷಿತ ಬೃಹತ್ ಪ್ರತಿಭಟನೆ ಇಡೀ ದೇಶದ ಭದ್ರತಾ ವ್ಯವಸ್ಥೆಯನ್ನೇ ಕ್ಷಣಕಾಲದಲ್ಲಿ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಹೌದು, ಮಳೆಗಾಲದ ಅಧಿವೇಶನಕ್ಕಾಗಿ ಸಂಸತ್ ಭವನ ಸಂಪೂರ್ಣವಾಗಿ ಸಜ್ಜಾಗಿದ್ದ ಹೊತ್ತಲ್ಲೇ ಕಾಂಗ್ರೆಸ್ ಜನತಾ ಪಾರ್ಟಿ ಅಂದ್ರೆ ಸಿಒಜೆಪಿ ಎನ್ನುವಂತಹ ಸಂಘಟನೆಯ ಸಾವಿರಾರು ಕಾರ್ಯಕರ್ತರು ಏಕಾಏಕಿ ಸಂಸತ್ತಿನ ಕಡೆಗೆ ಬೃಹತ್ ಮುತ್ತಿಗೆ ಹಾಕಲು ನುಗ್ಗಿ ಬಂದಿದ್ದಾರೆ. ಪರಿಸ್ಥಿತಿ ಯಾವ ಮಟ್ಟಿಗೆ ವಿಕೋಪಕ್ಕೆ ಹೋಗಿದೆ ಅಂದ್ರೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಭದ್ರತೆಯ ದೃಷ್ಟಿಯಿಂದಾಗಿ ಸಂಸತ್ ಭವನದಿಂದ ದಿಢೀರನೆ ತಮ್ಮ ಅಧಿಕೃತ ನಿವಾಸಕ್ಕೆ ವಾಪಸ್ ಆಗುವಂತಹ ಹೈ ಡ್ರಾಮಾ ಅಲ್ಲಿ ನಿರ್ಮಾಣವಾಗಿದೆ. ಬ್ಯಾರಿಕೇಡ್ ಗಳನ್ನ ಮುರಿದು ಮುನ್ನುಗ್ತಾ ಇದ್ದಂತಹ ಪ್ರತಿಭಟನಾಕಾರರನ್ನ ಚದುರಿಸಲು ಭದ್ರತಾ ಪಡೆಗಳು ಲಾಠಿ ಚಾರ್ಜ್ ಮತ್ತು ಅಶ್ರುವಾಯು ಶೆಲ್ಗಳನ್ನ ಪ್ರಯೋಗಿಸಿವೆ ಎನ್ನುವಂತಹ ಆಘಾತಕಾರಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅಷ್ಟಕ್ಕೂ ಬೆಳಗ್ಗೆ 11:25 ಸರಿಯಾಗಿ ಆ ಸಂಸತ್ ರಸ್ತೆಯಲ್ಲಿ ಶುರುವಾದ ಭಾರಿ ದೊಡ್ಡ ಸಂಘರ್ಷದ ಅಸಲಿ ವಾಸ್ತವ ಎಂಥದ್ದು? ಪ್ರಜಾಪ್ರಭುತ್ವದ ದೇಗುಲದ ಎಲ್ಲಾ ಬಾಗಿಲುಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿ ಸಿಐಎಸ್ಎಫ್ ಪಡೆಗಳು ಇಡೀ ಆವರಣವನ್ನ ಸುತ್ತುವರಿಯಲು ಅಡಗಿದ್ದ ಬಹುದೊಡ್ಡ ಆತಂಕವೇನು? ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಪ್ರತಿಭಟನಾಕಾರರು ಆರೋಪಿಸ್ತಾ ಇದ್ರೆ, ಇತ್ತ ನವದೆಹಲಿಯಲ್ಲಿ ಡಿಸಿಪಿ ಸಚಿನ್ ಶರ್ಮಾ ಅವರು ಭಾರಿ ದೊಡ್ಡ ಕೌಂಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾಕೆ? ದಿಢೀರನೆ ನವದೆಹಲಿಯಲ್ಲಿ ಐ ಅಲರ್ಟ್ ಘೋಷಣೆ ಮಾಡಲು ಕಾರಣವಾದಂತಹ ಆ ಕಾಂಗ್ರೆಸ್ ಜನತಾ ಪಾರ್ಟಿಯ ಅಸಲಿ ಹಿನ್ನೆಲೆ ಏನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ನವದೆಹಲಿಯಲ್ಲಿ ನಡೆದಂತಹ ಬೃಹತ್ ಪ್ರತಿಭಟನೆಯ ಭದ್ರತಾ ಪಡೆಗಳ ಕಂಗಾವಲು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ದಿಢೀರ್ ನಿರ್ಧಾರದ ಪ್ರತಿಯೊಂದು ರೋಚಕ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಲೇಬೇಕಾದಂತಹ ಮಹತ್ವದ ಮಾಹಿತಿ ಇದು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಕ್ಕೆ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ಕಾಂಗ್ರೆಸ್ ಜನತಾ ಪಾರ್ಟಿಯವರು ಪ್ರತಿಭಟನೆ ಮಾಡ್ತಾ ಇರೋದು ಸರಿ ಅಂತ ನಿಮ್ಗನ್ಸುತ್ತಾ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪ್ರತಿಭಟನೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಮೇಲೆ ಕೇಂದ್ರ ಸರ್ಕಾರ ಲಾಠಿ ಚಾರ್ಜ್ ಮಾಡಿಸಿದ್ದು ಸರಿ ಅಂತ ನಿಮ್ಗನ್ಸುತ್ತಾ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ನವದೆಹಲಿಯಲ್ಲಿ ನಡೆದಂತಹ ಈ ಭಾರಿ ದೊಡ್ಡ ಭದ್ರತಾ ಬಿಕ್ಕಟ್ಟಿನ ವಾಸ್ತವ ನಮಗೆ ಅರ್ಥ ಆಗ್ಬೇಕಾದ್ರೆ ನೀವು ಮೊದಲು ಆ ರಸ್ತೆಯಲ್ಲಿ ಬೆಳಗ್ಗೆ ನಡೆದಂತಹ ಘಟನಾವಳಿಯನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸಂಸತ್ತಿನ ಮಳೆಗಾಲದ ಅಧಿವೇಶನ ನಡೀತಾ ಇದ್ದ ಕಾರಣ ಇಡೀ ನವದೆಹಲಿ ಮತ್ತು ಜಂತರ್ ಮಂತರ್ ಪ್ರದೇಶದಲ್ಲಿ ಎಂದಿಗಿಂತ 10 ಪಟ್ಟು ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿತ್ತು. ಜಂತರ್ ಮಂತರ್ ಬಳಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದ ಕಾಂಗ್ರೆಸ್ ಜನತಾ ಪಾರ್ಟಿ ಸಾವಿರಾರು ಕಾರ್ಯಕರ್ತರು ಬೆಳಗ್ಗೆ ಸರಿಯಾಗಿ 11:25 ಏಕಾಏಕಿ ತಮ್ಮ ನಿಗದಿತ ಜಾಗವನ್ನ ಬಿಟ್ಟು ಸಂಸತ್ ಭವನದ ಕಡೆಗೆ ಬೃಹತ್ ಮೆರವಣಿಗೆಯನ್ನ ಆರಂಭಿಸಿದ್ರು. ಅತಿ ಭದ್ರತಾ ವಲಯದಲ್ಲಿ ಪೊಲೀಸರು ಅಳವಡಿಸಿದಂತಹ ಬೃಹತ್ ಕಬ್ಬಿಣದ ಬ್ಯಾರಿಕೇಡ್ ಗಳನ್ನ ಭೇದಿಸಿ ಅವುಗಳನ್ನ ಎಸೆದು ಮುಂದಕ್ಕೆ ನುಗ್ಗಲು ಪ್ರತಿಭಟನಾಕಾರರು ಪ್ರಯತ್ನಿಸುತ್ತಾರೆ. ಈ ದಿಢೀರ್ ಬೆಳವಣಿಗೆಯನ್ನ ಕಂಡು ಅಲ್ಲಿನ ಭದ್ರತಾ ಪಡೆಗಳು ಕ್ಷಣಕಾಲ ಅಕ್ಷರಶಃ ಪ್ಯಾನಿಕ್ ಆಗಿದ್ವು ಅಂತಂದ್ರೆ ನೀವು ನಂಬಲೇಬೇಕಾಗತ್ತೆ. ಸಾವಿರಾರು ಜನರ ಗುಂಪು ನಿಯಂತ್ರಣ ಮೀರಿ ಸಂಸತ್ ಭವನದ ಕಡೆಗೆ ನುಗ್ತಾ ಇರೋದನ್ನ ನೋಡಿದಂತಹ ಭದ್ರತಾ ಪಡೆಗಳಿಗೆ ಅವರನ್ನ ಅಲ್ಲಿ ತಡೆಯುವುದು ಅನಿವಾರ್ಯವಾಗಿತ್ತು. ಪ್ರತಿಭಟನಾಕಾರರು ಸಂಸತ್ತಿನ ಕಾಂಪೌಂಡ್ ಅನ್ನ ತಲುಪದಂತೆ ತಡೆಯಲು ಭದ್ರತಾ ಪಡೆಗಳು ಲಾಠಿ ಚಾರ್ಜ್ಗೆ ಇಳಿದವು. ಗುಂಪುಗಳನ್ನು ಚದುರಿಸಲು ಮತ್ತು ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಪೊಲೀಸರು ಅಶ್ರುವಾಯು ಶೆಲ್ಗಳನ್ನ ಅಂದ್ರೆ ಏರ್ ಗ್ಯಾಸ್ ಗಳನ್ನ ಕೂಡ ಪ್ರಯೋಗ ಮಾಡ್ತಾರೆ. ಕಣ್ಣಿಗೆ ಕಾರದ ಹೊಗೆ ಬಿದ್ದ ತಕ್ಷಣ ಗುಂಪು ಚದುರಲು ಶುರುವಾಗುತ್ತೆ. ಈ ತಳ್ಳಾಟ ಮತ್ತು ನೂಕಾಟದಲ್ಲಿ ಕೆಲವು ಪ್ರತಿಭಟನಾಕಾರರಿಗೆ ಮತ್ತು ಭದ್ರತಾ ಕರ್ತವ್ಯದಲ್ಲಿದ್ದಂತಹ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿವೆ ಎನ್ನುವ ಆಘಾತಕಾರಿ ರಿಪೋರ್ಟ್ಗಳು ದೆಹಲಿಯಿಂದ ಹೊರಬೀಳ್ತಾ ಇದ್ದಾವೆ. ಈ ಘರ್ಷಣೆಯ ಕಾವು ಯಾವ ಮಟ್ಟಿಗೆ ಇತ್ತು ಅಂತಂದ್ರೆ ಅದು ನೇರವಾಗಿ ದೇಶದ ಪ್ರಧಾನಮಂತ್ರಿಗಳ ಭದ್ರತೆಯ ಮೇಲೂ ಕೂಡ ಭಾರಿ ದೊಡ್ಡ ಪರಿಣಾಮವನ್ನ ಬೀರಿತ್ತು. ಮಳೆಗಾಲದ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ ಭವನಕ್ಕೆ ಆಗಮಿಸುತ್ತಾರೆ. ಆದ್ರೆ ಹೊರಗಡೆ ಸಾವಿರಾರು ಪ್ರತಿಭಟನಾಕಾರರು ಬ್ಯಾರಿಕೇಡ್ ಗಳನ್ನ ಮುರಿದು ನುಗ್ತಾ ಇರುವಂತಹ ಮತ್ತು ಘರ್ಷಣೆ ನಡೀತಾ ಇರುವಂತಹ ವಿಚಾರ ಎಸ್ಪಿಜಿ ಕಮಾಂಡೋಗಳಿಗೆ ಮತ್ತು ಭದ್ರತಾ ಏಜೆನ್ಸಿಗಳಿಗೆ ತಲುಪಿದ ತಕ್ಷಣ ಅವರು ಹೈ ಅಲರ್ಟ್ ಘೋಷಣೆ ಮಾಡ್ತಾರೆ. ಯಾವುದೇ ರೀತಿಯ ರಿಸ್ಕ್ ಅನ್ನು ತೆಗೆದುಕೊಳ್ಳಲು ಸಿದ್ಧವಿಲ್ಲದಂತಹ ಭದ್ರತಾ ಪಡೆಗಳು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ತಕ್ಷಣವೇ ಸಂಸತ್ ಭವನದಿಂದ ಅವರ ಅಧಿಕೃತ ನಿವಾಸಕ್ಕೆ ಅತ್ಯಂತ ಸುರಕ್ಷಿತವಾಗಿ ವಾಪಸ್ ಕಳುಹಿಸುವಂತಹ ಭಾರಿ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಪ್ರಧಾನಿಯೊಬ್ಬರು ಅಧಿವೇಶನದ ಮಧ್ಯದಲ್ಲಿ ಈ ರೀತಿ ವಾಪಸ್ ಆಗುವುದು ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಗಂಭೀರವಾದ ಬೆಳವಣಿಗೆಯಾಗಿದೆ. ಸಂಸತ್ ಭವನದವರೆಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆಯೇ ಸಂಸತ್ತಿನ ಆಂತರಿಕ ಭದ್ರತೆಯ ಹೊಣೆ ಹೊತ್ತಿರುವಂತಹ ಸಿಐಎಸ್ಎಫ್ ಪಡೆಗಳು ಇಡೀ ಆವರಣವನ್ನ ತಮ್ಮ ಕಂಪ್ಲೀಟ್ ಕಂಟ್ರೋಲ್ಗೆ ತೆಗೆದುಕೊಳ್ತಾವೆ. ಕ್ಷಣ ಮಾತ್ರದಲ್ಲಿ ಸಂಸತ್ ಭವನದ ಎಲ್ಲ ದ್ವಾರಗಳನ್ನ ಅಂದ್ರೆ ಗೇಟ್ ಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ. ಯಾರಿಗೂ ಹೊರಗಡೆ ಹೋಗಲು ಅಥವಾ ಹೊರಗಿನಿಂದ ಯಾರೊಬ್ಬರು ಕೂಡ ಒಳಗೆ ಬರಲು ಅವಕಾಶವಿಲ್ಲ ಅಂತ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಲಾಗುತ್ತೆ. ಸಂಸತ್ತಿನ ಆವರಣದಲ್ಲಿ
ಸಿಐಎಸ್ಎಫ್ ಯೋಧರು ಸಂಪೂರ್ಣವಾಗಿ ಸುತ್ತುವರೆದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಉಕ್ಕಿನ ಕಂಗಾವಲನ್ನು ನಿರ್ಮಾಣ ಮಾಡ್ತಾರೆ. ಕಳೆದ ವರ್ಷ ಸಂಸತ್ತಿನ ಒಳಗೆ ನಡೆದಿದ್ದಂತಹ ಸ್ಮೋಕ್ ಬಾಂಬ್ ದಾಳಿಯ ಕರಾಳ ನೆನಪುಗಳು ಇಂದಿಗೂ ಕೂಡ ಹಸಿರಾಗಿರುವುದರಿಂದ ಭದ್ರತಾ ಪಡೆಗಳು ಇಂತಹ ಬಿಕ್ಕಟ್ಟಿನ ಸಮಯದಲ್ಲಿ ಅಕ್ಷರಶಃ ಝೀರೋ ಟಾಲರೆನ್ಸ್ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಒಂದ್ ಕಡೆ ಪ್ರತಿಭಟನಾಕಾರರು ತಮ್ಮ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ, ಅಶ್ರುವಾಯು ಸಿಡಿಸಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ರೆ, ಇತ್ತ ದೆಹಲಿ ಪೊಲೀಸ್ ಇಲಾಖೆ ಮಾತ್ರ ಈ ಆರೋಪವನ್ನು ಕಂಪ್ಲೀಟ್ ಆಗಿ ತಳ್ಳಿ ಹಾಕಿದ್ದಾರೆ. ನವದೆಹಲಿಯ ಉಪ ಪೊಲೀಸ್ ಆಯುಕ್ತರಾಗಿರುವ ಅಂದ್ರೆ ಡಿಸಿಪಿ ಸಚಿನ್ ಶರ್ಮಾ ಅವರು ಮಾಧ್ಯಮಗಳಿಗೆ ಭಾರಿ ದೊಡ್ಡ ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ. ಅವರ ಪ್ರಕಾರ ಇಲ್ಲಿಯವರೆಗೆ ಯಾವುದೇ ದೆಹಲಿ ಪೊಲೀಸ್ ಸಿಬ್ಬಂದಿ ಶಾಂತಿಯುತವಾಗಿ ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ರೀತಿಯ ಬಲ ಪ್ರಯೋಗ ಅಥವಾ ಲಾಠಿ ಚಾರ್ಜ್ ಮಾಡಿಲ್ಲ ಅಂತ ಕಡ್ಡಿ ಮುಡಿದಂತೆ ಹೇಳಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಉದ್ದೇಶದಿಂದ ಗುಂಪನ್ನು ನಿಯಂತ್ರಿಸಲು ಕೇವಲ ಬ್ಯಾರಿಕೇಡ್ ಗಳನ್ನ ಮಾತ್ರ ಬಳಕೆಯಾಗಿದೆ ಅಂತ ಪೊಲೀಸ್ ಇಲಾಖೆ ಅಧಿಕೃತವಾಗಿ ವಾದ ಮಾಡಿದೆ. ಈ ಎರಡು ಪರಸ್ಪರ ವಿರುದ್ಧವಾದ ಹೇಳಿಕೆಗಳು ಇಡೀ ಘಟನೆಯ ನಿಗೂಢತೆಯನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಸಂಸತ್ ಭವನದ ಕಡೆಗೆ ನುಗ್ಗಲು ಪ್ರಯತ್ನಿಸಿದಂತಹ ಗುಂಪನ್ನ ನಿಯಂತ್ರಿಸಲು ದೆಹಲಿ ಪೊಲೀಸರು ಕೇವಲ ಸಮವಸ್ತ್ರಧಾರಿ ಸಿಬ್ಬಂದಿಯನ್ನ ಮಾತ್ರವಲ್ಲದೆ ಅತ್ಯಂತ ಚಾಣಾಕ್ಷತನೆಯಿಂದ ಸಾಮಾನ್ಯ ಉಡುಪಿನಲ್ಲಿರುವಂತಹ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿದೆ. ಪ್ರತಿಭಟನಾಕಾರರ ಗುಂಪುಗಳ ನಡುವೆ ಬೆರೆತುಕೊಂಡು ಆ ಸೈಲೆಂಟ್ ಪೊಲೀಸರು ಗುಂಪುಗಳನ್ನು ಪ್ರಚೋದಿಸ್ತಾ ಇದ್ದಂತಹ ಮತ್ತು ಹಿಂಸಾಚಾರಕ್ಕೆ ಪ್ರಚೋದನೆ ನೀಡುತ್ತಾ ಇದ್ದ ಪ್ರಮುಖ ನಾಯಕರನ್ನ ಗುರುತಿಸುವಲ್ಲಿ ಯಶಸ್ವಿಯಾಗ್ತಾರೆ. ಘರ್ಷಣೆಯ ನಂತರ ತಕ್ಷಣವೇ ಕಾರ್ಯಕ್ಕಿಳಿದಂತಹ ಪೊಲೀಸರು ಗುಂಪಿನಲ್ಲಿದ್ದಂತಹ ಸುಮಾರು 10 ರಿಂದ 15 ಪ್ರಮುಖ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಂಡು ಬಂಧಿಸಿದ್ದಾರೆ ಎನ್ನುವಂತಹ ಮಾಹಿತಿಗಳನ್ನ ಮೂಲಗಳು ಖಚಿತಪಡಿಸಿವೆ. ಈ ಬಂಧಿತರನ್ನ ರಹಸ್ಯ ಸ್ಥಳಕ್ಕೆ ಕರೆದೊಯ್ದು ವಿಚಾರಣೆ ನಡೆಸಲಾಗ್ತಾ ಇದ್ದು, ಈ ಬೃಹತ್ ಪ್ರತಿಭಟನೆಯ ಹಿಂದಿರುವಂತಹ ಅಸಲಿ ಮಾಸ್ಟರ್ ಮೈಂಡ್ ಯಾರು ಎನ್ನುವುದನ್ನ ಪತ್ತೆ ಹಚ್ಚುವ ಕೆಲಸ ಭರದಿಂದ ಸಾಗ್ತಾ ಇದೆ. ಸಾವಿರಾರು ಜನರು ಜಂತರ್ ಮಂತರ್ನಿಂದ ಏಕೈಕಿ ಬ್ಯಾರಿಕೇಡ್ ಮುರಿದು ಸಂಸತ್ ಕಡೆಗೆ ನುಗ್ಗಿ ಬರುವವರೆಗೆ ಪೊಲೀಸರಿಗೆ ಮತ್ತು ಗುಪ್ತಚರ ಇಲಾಖೆಗೆ ಇದರ ಬಗ್ಗೆ ಯಾವುದೇ ಮುನ್ಸೂಚನೆ ಇರಲಿಲ್ಲವೇ ಎನ್ನುವಂತಹ ಭಾರಿ ದೊಡ್ಡ ಪ್ರಶ್ನೆ ಕೂಡ ಈಗ ಚರ್ಚೆಯಾಗ್ತಾ ಇದೆ. ಯಾವುದೇ ಬೃಹತ್ ಪ್ರತಿಭಟನೆ ನಡೆಯುವಾಗ ಗುಪ್ತಚರ ಇಲಾಖೆ ಮುಂಚಿತವಾಗಿಯೇ ಅದರ ತೀವ್ರತೆಯನ್ನು ಅಂದಾಜು ಮಾಡಿ ಭದ್ರತೆಯನ್ನು ಹೆಚ್ಚಿಸಬೇಕು. ಆದರೆ ಬೆಳಗ್ಗೆ 11:25ಕ್ಕೆ ಏಕೈಕಿ ಈ ಮಟ್ಟದ ಜನಸಾಗರ ಬ್ಯಾರಿಕೇಡ್ ಗಳ ಮೇಲೆ ಮುಗಿಬಿದ್ದಾಗ ಸ್ಥಳದಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿ ಅಕ್ಷರಶಃ ಅಸಹಾಯಕರಾಗಿದ್ರು. ಇದು ಗುಪ್ತಚರ ಇಲಾಖೆಯ ಭಾರಿ ದೊಡ್ಡ ವೈಫಲ್ಯವೋ ಅಥವಾ ಪ್ರತಿಭಟನಾಕಾರರು ಅತ್ಯಂತ ಗುಪ್ತವಾಗಿ ಹೆಣೆದಿದ್ದಂತಹ ರಣತಂತ್ರವೋ ಎನ್ನುವುದರ ಬಗ್ಗೆ ಕೇಂದ್ರ ಗೃಹ ಸಚಿವಾಲಯ ಈಗಾಗಲೇ ಆಂತರಿಕ ತನಿಖೆಗೆ ಆದೇಶವನ್ನು ನೀಡಿದೆ ಎನ್ನುವ ಮಾತುಗಳು ದೆಹಲಿಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸ್ನೇಹಿತರೆ, ಈ ಇಡೀ ಭದ್ರತಾ ಬಿಕ್ಕಟ್ಟು ಮತ್ತು ರಾಜಕೀಯ ಹೈಡ್ರಾಮವನ್ನು ಅವಲೋಕಿಸಿದಾಗ ನಮಗೆ ಅರ್ಥವಾಗುವ ಒಂದು ಕಟ್ಟು ಸತ್ಯ ಏನಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡುವುದು ಪ್ರತಿಯೊಬ್ಬ ನಾಗರಿಕ ಹಕ್ಕು, ಆದರೆ ಅದು ರಾಷ್ಟ್ರೀಯ ಭದ್ರತೆಗೆ ಕಂಟಕವಾಗಬಾರದು ಅನ್ನುವುದು. ಸಂಸತ್ ಭವನ ಎನ್ನುವುದು ಕೇವಲ ಕಲ್ಲು ಮಣ್ಣಿನ ಕಟ್ಟಡವಲ್ಲ, ಅದು ಇಡೀ ದೇಶದ ಅಸ್ಮಿತೆಯ ಸಂಕೇತ. ಕಾಂಗ್ರೆಸ್ ಜನತಾ ಪಾರ್ಟಿಯ ಕಾರ್ಯಕರ್ತರು ತಮ್ಮ ಬೇಡಿಕೆಗಳಿಗಾಗಿ ಶಾಂತಿಯುತವಾಗಿ ಹೋರಾಟ ಮಾಡಿದ್ದಾರೆ, ಅದಕ್ಕೆ ಇಡೀ ದೇಶದ ಬೆಂಬಲ ಸಿಗ್ತಾ ಇತ್ತು. ಆದ್ರೆ ಅತಿ ಭದ್ರತಾ ವಲಯದ ಬ್ಯಾರಿಕೇಡ್ ಗಳನ್ನ ಮುರಿದು ಸಂಸತ್ನ ಒಳಗೆ ನುಗ್ಗಲು ಪ್ರಯತ್ನಿಸಿರುವುದು ಖಂಡಿತವಾಗಿಯೂ ಕೂಡ ಕಾನೂನು ಬಾಹಿರ ಕೃತ್ಯ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ವಾಪಸ್ ಕೊಡಯಿಸುವ ಮೂಲಕ ಭದ್ರತಾ ಪಡೆಗಳು ಒಂದು ಭಾರಿ ದೊಡ್ಡ ಅನಾಹುತವನ್ನು ತಪ್ಪಿಸುವಲ್ಲಿ ಯಶಸ್ವಿಯಾಗಿವೆ. ಮುಂಬರುವ ದಿನಗಳಲ್ಲಿ ಸಂಸತ್ತಿನ ಸುತ್ತಮುತ್ತಲಿನ ಭದ್ರತೆಯನ್ನ ಮತ್ತಷ್ಟು ಅಭೇದ್ಯವಾಗಿ ಪರಿವರ್ತಿಸುವ ಎಲ್ಲಾ ಸ್ಪಷ್ಟ ಲಕ್ಷಣಗಳು ಗೋಚರವಾಗ್ತಾ ಇದ್ದಾವೆ. ಈ ಪ್ರತಿಭಟನೆಯ ಅಸಲಿ ಸತ್ಯ ಶೀಘ್ರದಲ್ಲಿಯೇ ತನಿಖೆಯ ಮೂಲಕ ಹೊರಬೀಳಲಿ ಎನ್ನುವುದೇ ನಮ್ಮೆಲ್ಲರ ಆಶಯ. ನವದೆಹಲಿಯಲ್ಲಿ ನಡೆದಂತಹ ಈ ಭಾರಿ ದೊಡ್ಡ ಪ್ರತಿಭಟನೆ, ಸಂಸತ್ ಭವನದ ಭದ್ರತಾ ಬಿಕ್ಕಟ್ಟು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ದಿಢೀರ್ ನಿರ್ಧಾರದ ವಾಸ್ತವ ಚಿತ್ರಣವನ್ನ ಎಲ್ಲರಿಗೂ ತಲುಪುವ ಹಾಗೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ನಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.